So in today's class we are going to study third factor on which resistance of a conductor depends. First factor is length of the conductor. ನಾನು ನಿಮಗೆ ತೋರಿಸಿದ್ದೀನಿ. It is directly proportional. ಲೆಂತ್ ಜಾಸ್ತಿ ಆದರೆ ರೆಸಿಸ್ಟೆನ್ಸ್ ಕೂಡ ಜಾಸ್ತಿ ಆಗುತ್ತೆ, ಲೆಂತ್ ಕಡಿಮೆ ಆದರೆ ರೆಸಿಸ್ಟೆನ್ಸ್ ಕೂಡ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಇಸ್ ದ ಸೆಕೆಂಡ್ ಫ್ಯಾಕ್ಟರ್ ವಿಚ್ ಇಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಅಲ್ವಾ. ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಅಂದರೆ ಥಿಕ್ನೆಸ್, ರಫ್ ಲ್ಯಾಂಗ್ವೇಜಲ್ಲಿ ಹೇಳಬೇಕಂದ್ರೆ ಥಿಕ್ನೆಸ್ ಜಾಸ್ತಿ ಆದರೆ ರೆಸಿಸ್ಟೆನ್ಸ್ ಕಡಿಮೆ ಆಗುತ್ತೆ, ಥಿಕ್ನೆಸ್ ಕಡಿಮೆ ಆದರೆ ರೆಸಿಸ್ಟೆನ್ಸ್ ಜಾಸ್ತಿ ಆಗುತ್ತೆ. ದಿಸ್ ಇಸ್ ದ ಮೂರನೇ ಫ್ಯಾಕ್ಟರ್, ಥರ್ಡ್ ಫ್ಯಾಕ್ಟರ್. ವಿ ಆರ್ ಸ್ಟಡಿಂಗ್ ನೇಚರ್ ಆಫ್ ದ ಮೆಟೀರಿಯಲ್. ಸೊ ಐ ಹ್ಯಾವ್ ಮೇಡ್ ದಿಸ್ ಒನ್ ಹಿಯರ್, ದಿಸ್ ಬೋರ್ಡ್. ಮೊದಲನೇ ಇದರಲ್ಲಿ ಐ ಹ್ಯಾವ್ ಕನೆಕ್ಟೆಡ್ 4 ವೈರ್ಸ್. ನೋಡಿ 4 ವೈರ್ಸ್ ಇದೆ, ಕಾಣ್ತಿದೆ ಎಲ್ಲರಿಗೂ? ಸೊ ಇದರಲ್ಲಿ ಮೊದಲನೇ ವೈರ್ ಇದೆಯಲ್ಲ ಅದು ಕಾಪರ್ ವೈರ್. ಏನಿದು? ಎರಡನೇದು ಅಲ್ಯೂಮಿನಿಯಂ, ಮೂರನೇದು ಐರನ್, ಇದು 3 ಮೆಟಲ್, 4ನೇದು ಇದೆಯಲ್ಲ ಇದು ನೈಕ್ರೋನ್. ಆಯ್ತಾ? ಇಟ್ ಇಸ್ ನಾಟ್ ಎ ಮೆಟಲ್, ಐ ವಿಲ್ ಟೆಲ್ ಯು, ಇಟ್ ಇಸ್ ಎನ್ ಅಲಾಯ್. ಮೆಟಲ್ಸ್ ಅಂಡ್ ನಾನ್ ಮೆಟಲ್ಸ್ ಚಾಪ್ಟರ್ ಮಾಡುವಾಗ ಹೇಳ್ತೀವಿ ವಾಟ್ ಆರ್ ಅಲಾಯ್ಸ್. ಇಟ್ ಇಸ್ ಅಲಾಯ್ಸ್ ಅಂದರೆ ಹೋಮೋಜಿನಿಯಸ್ ಮಿಕ್ಸ್ಚರ್ ಆಫ್ ಮೆಟಲ್ ಆ್ಯಂಡ್ ಮೆಟಲ್, ಮೆಟಲ್ ಆ್ಯಂಡ್ ನಾನ್ ಮೆಟಲ್. ಆಯ್ತಾ? ಈಗ ಇದರಲ್ಲಿ ನಾವು ವಾಟ್ ವಿ ಹ್ಯಾವ್ ಟು ಡೂ ಇಸ್, ವಾಟ್ ವಿ ಹ್ಯಾವ್ ಟು ಚೆಕ್ ಇಸ್ ಇಫ್ ವಿ ಚೇಂಜ್ ದ ಮೆಟೀರಿಯಲ್ ರೆಸಿಸ್ಟೆನ್ಸ್ ಚೇಂಜ್ ಆಗುತ್ತಾ ನೋಡೋದು. ಕಾಪರಲ್ಲಿ ಎಷ್ಟಿದೆ ರೆಸಿಸ್ಟೆನ್ಸ್ ಕಾಪರ್ ವೈರಲ್ಲಿ, ಅಲ್ಯೂಮಿನಿಯಂ ವೈರಲ್ಲಿ ಅಷ್ಟೇ ಇರುತ್ತಾ, ಕಡಿಮೆ ಆಗುತ್ತಾ ಅಥವಾ ಜಾಸ್ತಿ ಆಗುತ್ತಾ ನೋಡಬೇಕು. ಅದೇ ರೀತಿ ಐರನ್ ವೈರಲ್ಲಿ ಕಡಿಮೆ ಆಗುತ್ತಾ ಜಾಸ್ತಿ ಆಗುತ್ತಾ ನೋಡಬೇಕು. ಅರ್ಥ ಆಗ್ತಿದೆಯಾ? ಹೇಗೆ ನೋಡೋದು ರೆಸಿಸ್ಟೆನ್ಸನ್ನು? ರೆಸಿಸ್ಟೆನ್ಸ್ ನೋಡೋಕ್ಕಾಗಲ್ಲ, ಕರೆಂಟ್ ನೋಡ್ಬೋದು. ಕರೆಂಟ್ ಜಾಸ್ತಿ ಆದರೆ ರೆಸಿಸ್ಟೆನ್ಸ್ ಕಡಿಮೆ ಆಗ್ತಾ ಇದೆ ಅಂತ, ಕರೆಂಟ್ ಕಡಿಮೆ ಆದರೆ ರೆಸಿಸ್ಟೆನ್ಸ್ ಕರೆಂಟ್ ನೋಡೋಕ್ಕಾಗಲ್ಲ. ಏನು ನೋಡಬೇಕು? ಬ್ರೈಟ್ನೆಸ್ ಜಾಸ್ತಿ ಆದರೆ ಕರೆಂಟ್ ಕೂಡ ಜಾಸ್ತಿ ಆಗ್ತಿದೆ ಅಂತ, ಬ್ರೈಟ್ನೆಸ್ ಕಡಿಮೆ ಆದರೆ ಕರೆಂಟ್ ಕೂಡ ಕರೆಂಟ್ ಜಾಸ್ತಿ ಆದರೆ ರೆಸಿಸ್ಟೆನ್ಸ್ ಕಡಿಮೆ ಆಗ್ತಿದೆ ಅಂತ, ಕರೆಂಟ್ ಕಡಿಮೆ ಆದರೆ ರೆಸಿಸ್ಟೆನ್ಸ್ ಓಕೆ. ಇದಕ್ಕೆ ಕನೆಕ್ಟ್ ಮಾಡ್ತೀನಿ ನಾನು, ಬ್ರೈಟ್ನೆಸ್ ನೋಡಿ. ಇದಕ್ಕೆ ಕನೆಕ್ಟ್ ಮಾಡ್ತೀನಿ, ಬ್ರೈಟ್ನೆಸ್ ನೋಡಿ. ಇದಕ್ಕೆ ಕನೆಕ್ಟ್ ಮಾಡ್ತೀನಿ, ಬ್ರೈಟ್ನೆಸ್ ನೋಡಿ. ಆ್ಯಂಡ್ ಅನದರ್ ಥಿಂಗ್ ವಾಟ್ ಯು ಹ್ಯಾವ್ ಟು ಅಬ್ಸರ್ವ್ ಹಿಯರ್ ಈಸ್ ಆಲ್ ದ ವೈರ್ಸ್ ಆರ್ ಆಫ್ ಸೇಮ್ ಲೆಂತ್. ಇದೊಂದು ಸ್ವಲ್ಪ ಉದ್ದಾಗ್ಬಿಟ್ಟಿದೆ, ಇದು ಹೀಟ್ ಆಗಿ ಉದ್ದಾಗಿರೋದು. ಆಯ್ತಾ? ಹೀಟ್ ಆದರೆ ಥರ್ಮಲ್ ಎಕ್ಸ್ಪಾನ್ಷನ್ ಆಗುತ್ತಲ್ಲ, ಆ್ಯಕ್ಚುಲಿ ಇಟ್ ವಾಸ್ ಆಫ್ ಸೇಮ್ ಲೆಂತ್, ಒಂದೇ ಲೆಂತ್ ಇತ್ತು. ಆಯ್ತಾ? ಸೊ ಎಲ್ಲ 3 ಕೂಡ ನೋಡಿ ಒಂದೇ ಲೆಂತ್ ಇದೆ. ಆ್ಯಂಡ್ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಇಸ್ ಆಲ್ಸೋ ಸೇಮ್. ಓನ್ಲಿ ದ ಚೇಂಜ್ ಹಿಯರ್ ಇಸ್ ನೇಚರ್ ಆಫ್ ದ ಮೆಟೀರಿಯಲ್. ಮೆಟೀರಿಯಲ್ ಒಂದು ಚೇಂಜ್ ಇದೆ ಅಷ್ಟೇ, ಬಿಟ್ಟರೆ ಲೆಂತು ಸೇಮ್ ಇದೆ, ಥಿಕ್ನೆಸ್ ಕೂಡ, ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಕೂಡ ಸೇಮ್. ರೈಟ್? ನೋಡೋಣ. ಸ್ವಿಚ್ ಆಫ್ ದ ಲೈಟ್. ಕಾಣ್ತಿದ್ಯಾ? ನೋಡಿ, ಇದಕ್ಕೆ ಕನೆಕ್ಟ್ ಮಾಡ್ತಾ ಇದ್ದೀನಿ ಕಾಪರಿಗೆ. ನೋಡಿ ಬ್ರೈಟ್ನೆಸ್ ಅಬ್ಸರ್ವ್ ಮಾಡಿ. ನೋಡಿದ್ರಾ? ಈಗ ಅಲ್ಯೂಮಿನಿಯಂ ಕನೆಕ್ಟ್ ಮಾಡ್ತೀನಿ, ಸೀದಾ ಬ್ರೈಟ್ನೆಸ್ ಏನಾಯ್ತು ನೋಡಿ. ಇದಾ ಸ್ವಲ್ಪ ಕಡಿಮೆ ಆಯ್ತು, ಬ್ರೈಟ್ನೆಸ್ ಸ್ವಲ್ಪ ಕಡಿಮೆ ಆಯ್ತು. ಐರನ್ ಇಂದ ನೋಡಿ ಸೇಮ್ ಇದೆಯಾ? ನೋಡಿ, ಕಾಪರ್ ಮತ್ತು ಐರನ್ ಕಂಪೇರ್ ಮಾಡಿ. ಈಗ ಕಾಪರ್ ಇದು ಕಡಿಮೆ ಆಯ್ತಲ್ಲ, ಕನ್ಸಿಡರಬಲ್ ಕಡಿಮೆ ಆಗಿದೆ ನೋಡಿ. ಹೌದಾ? ರೈಟ್? ಹೌದಾ? ಟಂಗ್ಸ್ಟನ್ ನೋಡಿ, ಸಾರಿ ಇದು ಯಾವುದು? ಅಲ್ಯೂಮಿನಿಯಂ, ಸಾರಿ ನೈಕ್ರೋನ್. ಬರ್ತಾ ಇದೆಯಾ? ಅರ್ಥನೇ ಇಲ್ಲ, ಅಷ್ಟೊಂದು ಜಾಸ್ತಿ ಇದೆ ರೆಸಿಸ್ಟೆನ್ಸ್. ಇಲ್ಲಿ ಕನೆಕ್ಟ್ ಮಾಡೋಣ ನೋಡಿ, ಲೆಂತ್ ಕಡಿಮೆ ಮಾಡಿದೆ ನಾನು ತುಂಬ ಅಲ್ವಾ? ನೋಡಿ ಎಷ್ಟು ಡಿಮ್ ಬರ್ತಾ ಇದೆ. ಇದು ಯಾವುದಿದು? ನೈಕ್ರೋನ್. ಇದು ನೋಡಿ ಎಷ್ಟು ಬ್ರೈಟ್ ಇದೆ, ಹೌದಾ ಇಲ್ಲ? ಇದು ನೋಡಿ ಐರನ್, ಸ್ವಲ್ಪ ಬ್ರೈಟ್ನೆಸ್ ಕಡಿಮೆ ಇದೆ. 2 ವೋಲ್ಟ್ ಅಲ್ಲಿ ಹಾಕೊಂಡು ನೋಡೋಣ, ಈಗ ಗೊತ್ತಾಗುತ್ತೆ ನೋಡಿ. ಯಾವುದಿದು? ಕಾಪರ್. ನೋಡಿ ಕಡಿಮೆ ಐತಲ್ಲ? ನೋಡಿ ಕಾಪರ್ ಸ್ವಲ್ಪ ಜಾಸ್ತಿ ಇದೆ. ಐರನ್ ನೋಡಿ ಇನ್ನೂ ಕಡಿಮೆ ಆಗಿದೆ, ಹೌದಾ ಇಲ್ಲ? ಟಂಗ್ಸ್ಟನ್ ಬರೋದೇ ಇಲ್ಲ, ಲೆಂತ್ ತುಂಬ ಕಡಿಮೆ ಮಾಡಿದ್ರೆ ಬರ್ಬೋದು ನೋಡಿ. ಹೌದಾ? ನೇಚರ್ ಆಫ್ ದ ಮೆಟೀರಿಯಲ್ ಚೇಂಜ್ ಮಾಡಿದ್ರೆ ಇದು ಡೈರೆಕ್ಟ್. ಇದು ನೇಚರ್ ಆಫ್ ದ ಮೆಟೀರಿಯಲ್ ಚೇಂಜ್ ಮಾಡಿದ್ರು ಕೂಡ ರೆಸಿಸ್ಟೆನ್ಸ್ ಏನಾಗ್ತದೆ? ಚೇಂಜ್ ಆಗಿದೆ. ಅರ್ಥ ಆಗ್ತಿದೆಯಾ? ಈ 4ರಲ್ಲಿ ಲೋಯೆಸ್ಟ್ ರೆಸಿಸ್ಟೆನ್ಸ್ ಇದ್ದಿದ್ದು ಕಾಪರಿಗೆ ಜಾಸ್ತಿ ಬ್ರೈಟ್ನೆಸ್ ಬಂದಿದೆ. ಸೆಕೆಂಡ್ ಲೋಯೆಸ್ಟ್ ಇಸ್ ಅಲ್ಯೂಮಿನಿಯಂ, ಥರ್ಡ್ ಲೋಯೆಸ್ಟ್ ಇಸ್ ಐರನ್. ಆಮೇಲೆ ಬಂದಿದ್ದು ನೈಕ್ರೋನ್. ಲೈಟಾಗಿ ಗ್ಲೋ ಆಗಲಿಲ್ಲ, ಅಷ್ಟು ಜಾಸ್ತಿ ರೆಸಿಸ್ಟೆನ್ಸ್ ಇತ್ತು. ನಾನು ಲೆಂತ್ ತುಂಬ ಕಡಿಮೆ ಮಾಡಿದ್ದಕ್ಕೆ ಲೈಟ್ ಗ್ಲೋ ಆಯಿತು. ನಮಗೆ ಗೊತ್ತು ಲೆಂತ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು
ರೆಸಿಸ್ಟೆನ್ಸ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಲೆಂತ್ ಆಫ್ ದ ಕಂಡಕ್ಟರ್ ಅಂತ. ಲೆಂತ್ ಕಡಿಮೆ ಆದ್ರೆ ರೆಸಿಸ್ಟೆನ್ಸ್ ಕಡಿಮೆ ಆಗುತ್ತೆ, ಕಡಿಮೆ ಮಾಡಿ ನೋಡಿದ್ವಿ ಅಲ್ವಾ? ಹೌದಾ ಇಲ್ಲ? ಸೊ ದಿಸ್ ಇಸ್ ದ ಥರ್ಡ್ ಫ್ಯಾಕ್ಟರ್, ನೇಚರ್ ಆಫ್ ದ ಮೆಟೀರಿಯಲ್. ಓಕೆ, ಡು ಯು ಅಂಡರ್ಸ್ಟ್ಯಾಂಡ್? ಸೊ ಇನ್ನೊಂದು ಮೆಟಲ್ ಇದೆ, ಅದರಲ್ಲಿ ತುಂಬಾ ಕಡಿಮೆ ರೆಸಿಸ್ಟೆನ್ಸ್. ಇಟ್ ಈಸ್ ಸಿಲ್ವರ್. ಯಾವ್ದಿದು? ಸಿಲ್ವರ್. ಸಿಲ್ವರ್ ಅಂದ್ರೆ ಬೆಳ್ಳಿ. ಬೆಳ್ಳಿ ವೈರ್ ತಂದ್ರೆ ಇಲ್ಲಿ ಇನ್ನೂ ಬ್ರೈಟ್ ಆಗಿ ಗ್ಲೋ ಆಗುತ್ತೆ. ಅರ್ಥ ಆಗ್ತಿದೆಯಾ? ಡು ಯು ಅಂಡರ್ಸ್ಟ್ಯಾಂಡ್? ಸೊ ದ ಮೆಟಲ್ ವಿಚ್ ಹ್ಯಾಸ್ ಲೀಸ್ಟ್ ರೆಸಿಸ್ಟೆನ್ಸ್ ಇಸ್ ಸಿಲ್ವರ್. ಸಿಲ್ವರ್ಗಿಂತ ಕಡಿಮೆ ಯಾವುದಕ್ಕೂ ಸ್ವಿಚ್ ಆನ್ ದ ಲೈಟ್. ಸಿಲ್ವರ್ಗಿಂತ ಕಡಿಮೆ ಯಾವ ಮೆಟಲ್ಗೂ ರೆಸಿಸ್ಟೆನ್ಸ್ ಇಲ್ಲ. ಅರ್ಥ ಆಯ್ತಾ? ಲೀಸ್ಟ್ ರೆಸಿಸ್ಟೆನ್ಸ್ ಇರುವಂತಹ ಮೆಟಲ್ ಯಾವುದು ಅಂದರೆ ಸಿಲ್ವರ್. ನೆಕ್ಸ್ಟ್ ಇಸ್ ಕಾಪರ್, ನೆಕ್ಸ್ಟ್ ಇಸ್ ಅಲ್ಯೂಮಿನಿಯಂ. ಅದು ಒಂದು ನಿಮ್ಮ ಬುಕ್ಕಲ್ಲಿ ಲಿಸ್ಟೇ ಕೊಟ್ಟಿದೆ. ಅರ್ಥ ಆಗ್ತಿದೆಯಾ? Right. So this is the third factor, nature of the material. If you change the material, resistance also will change. Okay? Yes. Right? Yes, sir. Artha aita? Yes, sir. Okay.